Yeah. So let's be specific, like short answers for few questions that directly we asked to you. So your feelings, your input on those questions. Yeah, the children, they want to ask you, like, what is the difference between addiction and sin? ಮತ್ತು ಯವನಸ್ಥರು ಕೇಳುತ್ತಾರೆ, ಈ ಒಂದು ಚಟಕ್ಕೆ ಮತ್ತು ಪಾಪಕ್ಕೆ ಏನು ವ್ಯತ್ಯಾಸ ಎಂಬುದಾಗಿ. Yeah, my spiritual leader, or maybe my parent, my pastor, they always say, don't do this, don't do this, don't do this. This is sin, this is sin. Children are asking, they are confused. What is sin and what is addiction? What is the difference between that? ಮತ್ತು ಪಾಸ್ಟರ್ ಯಾವಾಗಲೂ ಹೇಳ್ತಾನೆ, ತಂದೆ ತಾಯಿರು ಹೇಳ್ತಾರೆ, ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಇದು ತಪ್ಪು, ಇದು ಪಾಪ ಎಂಬುದಾಗಿ. ಪಾಪ ಯಾವುದು, ಚಟ ಯಾವುದು ನಮಗೆ ಒಂದು ಗಲಿಬಿಲಿ ಆಗ್ತಾ ಇದೆ ಎಂಬುದಾಗಿ. So that's a very good question as a young person if you're asking that question. And I'm sorry that the pastors haven't been able to answer your question. ಮತ್ತು ಒಂದು ಯವನಸ್ಥನಾಗಿ ನೀನು ಈ ಪ್ರಶ್ನೆ ಕೇಳುವುದಾದರೆ, ಮತ್ತೆ ಒಬ್ಬ ಪಾಸ್ಟರ್ ಅವರು ನಿಮಗೆ ಉತ್ತರ ಕೊಡಲಿಲ್ಲ ಅಂದ್ರೆ ಅದರ ಬಗ್ಗೆ ನಾನು ಕ್ಷಮಿಸಿರಿ ಎಂಬುದಾಗಿ ಹೇಳುತ್ತೇನೆ. I'm sorry your parents haven't been able to answer the question. ನಮ್ಮನ್ನು ಕ್ಷಮಿಸಿರಿ, ಯಾಕೆ ನೀವು ಒಂದು ಸಲ ತಂದೆ ತಾಯಿಯರು ಅವರು ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. I'm going to answer your question now. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ. It is a sin. ಅದು ಪಾಪನೇ. There's no doubt about it. ಅದರಲ್ಲಿ ಯಾವುದು ವಿಷಯ ಇಲ್ಲ, ಅದು ಪಾಪನೇ. Addiction is a sin. ಮತ್ತು ಚಟ ಅಂದ್ರೆ ಅದು ಪಾಪ. What is sin? ಪಾಪ ಅಂದ್ರೆ ಏನು? Let me give you this definition. ಈ ನಿರ್ವಚನವನ್ನು ನಾನು ಕೊಡುತ್ತೇನೆ. Very simple definition. ಬಹಳ ಸರಳವಾದ ನಿರ್ವಚನೆ. Sin is all those things that are against the law of God. ಮತ್ತು ದೇವರ ಕಾನೂನಿಗೆ ವಿರೋಧವಾದದಂತೂ ಎಲ್ಲವೂ ಪಾಪವಾಗಿದೆ. Anything that is against the law of God is a sin. ದೇವರ ಕಾನೂನಿಗೆ ಯಾವುದು ವಿರೋಧವಾಗಿದೆಯೋ ಎಲ್ಲವೂ ಪಾಪವಾಗಿದೆ. So how is taking marijuana against the law of God? ಮತ್ತು ಮಾರುವಾನ ಈ ಒಂದು ಗಾಂಜಾಯಿ ತಗೊಂಡ್ರೆ ಯಾವ ತರಹದ ಪಾಪ ಎಂಬುದಾಗಿ. How is taking any drug against the law of God? ಯಾವುದೇ ಒಂದು ಮತ್ತು ಪದಾರ್ಥಗಳನ್ನು ತೆಗೆದುಕೊಂಡ್ರೆ ಅದು ಪಾಪ ಹೇಗೆ ಆಗುತ್ತದೆ? It is against the law of God in this way. ಅದು ದೇವರ ನಿಯಮಕ್ಕೆ ವಿರೋಧವಾಗಿದೆ. Remember what I said? You are created in the image of God. ನಾನು ಹೇಳಿದನಲ್ಲ, ನಾವು ದೇವರ ಸ್ವರೂಪದಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. You are God's creation. ನೀವರ ದೇವರ ಸೃಷ್ಟಿ. And what you put into your body ನಿನ್ನ ಶರೀರದಲ್ಲಿ ಏನು ಹಾಕುತ್ತೀಯೋ is a violation of God's creation. ಅದು ದೇವರ ಸೃಷ್ಟಿಗೆ ವಿರೋಧವಾಗಿದೆ. If your uncle has a Toyota petrol car, ನಿಮ್ಮ ಅಂಕಲ್ ಕಡೆ ಟೊಯೋಟೋ ಕಾರ್ ಇದ್ರೆ, ಪೆಟ್ರೋಲ್ ಕಾರ್ ಇದ್ರೆ, can you put diesel in it? ಅದರಲ್ಲಿ ಡೀಸೆಲ್ ಹಾಕಬಹುದು? No, but it takes petrol. ಆ ಪೆಟ್ರೋಲೇ ಹಾಕಬೇಕು. When you put diesel in it, will the car run? ಆ ಡೀಸೆಲ್ ಹಾಕಿದರೆ ಅದು ಓಡುತ್ತದ? It will start, but it won't go anywhere. ಅದು ಸ್ಟಾರ್ಟ್ ಆಗಬಹುದು, ಆದರೆ ಎಲ್ಲಿಗೂ ಹೋಗೋದಿಲ್ಲ. Why? Because it needs petrol. ಯಾಕಂದ್ರೆ ಅದಕ್ಕೆ ಪೆಟ್ರೋಲ್ ಬೇಕಾಗಿದೆ. When you open the manual, ಮ್ಯಾನ್ಯುಯಲ್ ಅನ್ನು ನಾವು ಓಪನ್ ಮಾಡುವಾಗ, when you look under the F ಅಂತ ನೋಡುವಾಗ, what fuel does it take? ಯಾವ ಒಂದು ಎಣ್ಣೆ ಅದಕ್ಕೆ ಬೇಕು? ತೈಲ. It says petrol. ಅದು ಪೆಟ್ರೋಲ್ ಎಂಬ ತೈಲ ಬೇಕು. The manufacturer says so. ಮತ್ತು ಅದನ್ನು ಮಾಡಿದ ಮ್ಯಾನುಫ್ಯಾಕ್ಚರರ್ ಅದೇ ಹೇಳ್ತಾನೆ. The person who made the car says you must put petrol in it. ಓ, ಕಾರ್ ಮಾಡಿದಂತವನು ಹೇಳ್ತಾನೆ ಈ ಕಾರಿಗೆ ಪೆಟ್ರೋಲ್ ಹಾಕಬೇಕೆಂಬುದು. The same way, who made you? ಆದರೆ ಅದೇ ತರ ನಿಮ್ಮನ್ನು ಉಂಟು ಮಾಡಿದ ದೇವರು. God made you. ದೇವರು ಮಾಡಿದ್ದಾನೆ. And he knows what you need to take. ನೀವು ಏನು ತಗೊಳ್ಳಬೇಕು ಎಂಬುದಾಗಿ ದೇವರೇ ಹೇಳಿದ್ದಾನೆ. And he knows what you must not take. ಯಾವುದು ನೀವು ತಗೋಬಾರದು ನಿಮ್ಮ ಶರೀರಕ್ಕೆ ದೇವರೇ ಹೇಳಿದ್ದಾನೆ. When you put drugs into your body, ನಿನ್ನ ಶರೀರಕ್ಕೆ ಮತ್ತು ಪದಾರ್ಥಗಳು ತೆಗೆದುಕೊಂಡ್ರೆ you can't go any further. ನಿನ್ನ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. You can't journey anymore. ನೀವು ಪ್ರಯಾಣ ಮಾಡ್ಲಿಕ್ಕೆ ಆಗಲ್ಲ ನಿನ್ನ ಜೀವನ. This is why it's a sin. ಅದಕ್ಕೆ ಅದು ಪಾಪವಾಗಿದೆ. And it's against the law of God. ಅದು ದೇವರ ಕಾನೂನಿಗೆ ವಿರೋಧವಾಗಿದೆ. Yeah, so good answer. But children, they are confused. Yes, sin and addiction. ಹೇಳಿ. ಆದರೆ ಯವನಸ್ಥರಿಗೆ ಇದೊಂದು ಗಲಿಬಿಲಿ ಇದೆ. ಪಾಪ ಅಂದ್ರೆ ಈ ಚಟ ಅಂದ್ರೆ ಸ್ವಲ್ಪ ಗಲಿಬಿಲಿ ಇದೆ. They actually, recently, I think yesterday, day before yesterday, I was speaking to somebody. They say, I desire, it's my desire to take the drugs and relax. What's wrong in that? Another thing is that, what is the difference between this desire and lust? From where desire originates, from where the lust comes up, and which is troubling me?
That's the thing. ಮತ್ತು ಯವನಸ್ಥರು ಕೇಳುತ್ತಾರೆ, ನನಗೆ ಆಶೆಗಳಿವೆ. ಮತ್ತು ಒಂದು ಒಂದು ಗಲಿಬಿಲಿ ಏನಂದ್ರೆ, ಆಶೆ ಅಂದರೆ ಏನು ಮತ್ತು ಮೋಹ ಅಂದರೆ ಏನು ಎಂಬುದಾಗಿ ವ್ಯತ್ಯಾಸ ನನಗೆ ಗೊತ್ತಿಲ್ಲ ಎಂಬುದಾಗಿ ಯವನಸ್ಥರು ಕೇಳ್ತಾರೆ. ಎಲ್ಲಿಂದ ಆಶೆ ಬರುತ್ತದೆ, ಎಲ್ಲಿಂದ ಮೋಹ ಬರ್ತದೆ. Where is the origination? ಓಕೆ. So those words desire and lust are very interchangeable in the way we use them. ಮತ್ತು ಈ ಆಶೆ ಮತ್ತು ಮೋಹ ಅನ್ನುವಂಥದ್ದು ಒಂದು ಪದ ಇನ್ನೊಂದು ಪದಕ್ಕೆ ಬದಲಾವಣೆ ಆಗುತ್ತದೆ. So when we say we desire something, we normally mean we desire a good thing. ಮತ್ತು ಆಶೆ ಅನ್ನುವಾಗ ಕೆಲವು ಸಲ ನಾವು ಒಳ್ಳೆ ವಿಷಯದಲ್ಲಿ ಆಶೆ ಪಡ್ತೇವೆ ಎಂಬುದಾಗಿ ಉಪಯೋಗಿಸ್ತೇವೆ ಪದವನ್ನು. But when we lust after something, we normally lust after that which is wrong. ಮತ್ತು ಮೋಹ ಅನ್ನುವಾಗ ಅದು ಕೆಟ್ಟ ವಿಷಯಗಳನ್ನು ಆ ಪದಕ್ಕೆ ಉಪಯೋಗ ಮಾಡ್ತೇವೆ ಕೆಟ್ಟ ವಿಷಯಗಳಿಗೋಸ್ಕರ. So they're interchangeable the way we use the words. ಈ ಪದಗಳನ್ನು ನಾವು ಬದಲಾಗಿ ಒಂದು ಇನ್ನೊಂದು ಉಪಯೋಗ ಮಾಡ್ತಾ ಇರ್ತೇವೆ. So when we say as a Christian we desire something, ಕ್ರೈಸ್ತವನಾಗಿ ನಾನು ಆಶೆ ಪಡ್ತಾ ಇದ್ದೇನೆ ಎಂಬುದಾಗಿ our ಹೇಳುವಾಗ desires is fueled by God. ನಮ್ಮ ಆಶೆಗಳು ದೇವರಿಂದ ಅದು ಬರುವ ಹಾಗಿದೆ. It's fueled to be desiring good things. ನಾವು ದೇವರಿಂದ ಒಳ್ಳೆ ಆಶೆಗಳನ್ನು ಪಡೆದುಕೊಂಡು ನಾವು ಆಶೆ ಪಡುವವರಾಗಿದ್ದೇವೆ. When we lust after something, ನಾವು ಮೋಹದಿಂದ ಹೋಗುವಾಗ that lust is fueled by sin and Satan. ಮತ್ತು ಅದು ಮೋಹ ಅನ್ನುವಂಥದ್ದು ಸೈತಾನದಿಂದ ಅದು ಪಾಪಕ್ಕೆ ವ್ಯಭಿಚಾರಕ್ಕೆ ನಡೆಸುವಂತದ್ದಾಗಿದೆ. So therefore we want to draw you into having a desire. ಮತ್ತು ಆಶೆಗಳು ಇರುವುದು ಒಳ್ಳೆಯದೇ. Desire the good things. ಒಳ್ಳೆ ವಿಷಯದಲ್ಲಿ ಆಶೆ ಪಡ್ರಿ. And let God help you fulfill that desire. ಆ ಆಶೆಗಳನ್ನು ಪೂರ್ತಿಗೊಳಿಸೋದಕ್ಕೆ ದೇವರೇ ಸಹಾಯ ಮಾಡಲಿ. Yeah, so thank you. Rightly put, you say the origin of desire is God, in the frame that the will of God. ಮತ್ತೆ ಆಶೆಗಳನ್ನು ಅನ್ನುವುದು ಒಳ್ಳೆಯದು, ಅದು ದೇವರಿಂದ ಕೊಡಲ್ಪಟ್ಟುತ್ತದೆ. And out of that border, out of that frame, out of that God's will which goes away from the God's will is the lust, where the origin is from Satan. That's what we understood. ಮತ್ತು ಪಾಸ್ಟರ್ ಅವರು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಮತ್ತು ಆಶೆಗಳು ಅದು ದೇವರಿಂದ ಕೊಡಲ್ಪಡ್ತದೆ, ಆದರೆ ಮೋಹ ಅನ್ನುವಂಥದ್ದು ಅದು ಸೈತಾನದಿಂದ ಅದು ಬರುವಂತದ್ದು ಆಗಿದೆ. Nothing wrong to have to desire, but it's wrong to have a lust. ಮತ್ತು ಆಶೆಗಳು ಪಡುವಂಥದ್ದು ಒಳ್ಳೆಯದೇ, ಆದರೆ ಮೋಹ ಅದು ಒಳ್ಳೆಯದಲ್ಲ. So all that comes from the world is the lust, and all that come from God is the desire. ಮತ್ತು ಆಶೆಗಳು ದೇವರಿಂದ ಬರುತ್ತವೆ, ಆದರೆ ಮೋಹ ಸೈತಾನದಿಂದ So ಬರುವುದಾಗಿದೆ. very good input, brother. I would like to ask few of the things, short answers, because our children these days, they like very short answers. ಕಡಿಮೆ ಒಂದು ಚಿಕ್ಕದಿಂದ ಆ ಉತ್ತರಗಳನ್ನು ಯವನಸ್ಥರು ಇಷ್ಟಪಡ್ತಾರೆ. Because right now, young boy sitting in front of us, he wants to know few things. So on behalf of him, I will ask you few things. Children are suffering from some practical things. ಮತ್ತು ಯವನಸ್ಥರು ಆ ಒಂದು ಕೆಲವೊಂದು ಕ್ರಿಯ ರೂಪದ ವಿಷಯಗಳಲ್ಲಿ ಹೋರಾಡ್ತಾ ಇರ್ತಾರೆ ಯವನಸ್ಥರು. Some young girls, especially young boys, young girls, regarding the dress code what they have in our Indian culture. And parents always say that, no, you should not do this. I say you should not do this. ಮತ್ತು ಈ ಬಟ್ಟೆಗಳ ವಿಷಯದಲ್ಲಿ ಯವನಸ್ಥರು ಯವನಸ್ಥಿಯರು ಅವರು ಕೇಳ್ತಾರೆ, ಇಂಥ ಡ್ರೆಸ್ಗಳನ್ನು ಹಾಕಬೇಕಾದ್ರೆ ತಂದೆ ತಾಯಿಗಳು ಇಂಥದ್ದು ಹಾಕಬಾರದು ಎಂಬುದಾಗಿ ಅವರನ್ನು ಹೇಳ್ತಾರೆ. And when our children, my daughter, my son, or anybody who is viewing this video, you may say, yes, tell us why we should not do it. ಅವರು ಯವನಸ್ಥರು ಕೇಳ್ತಾರೆ ಪೋಷಕರಿಗೆ, ಯಾಕೆ ಇಂಥ ಬಟ್ಟೆಗಳನ್ನು ನಾವು ಹಾಕೋಬಾರದು ಎಂಬುದು. Because when it comes to the world, brother, pastor, when it comes to worldly people, see, especially the role model what they have, all these film actors and all this, they are there, see, everybody are enjoying with the different dress codes, fashionable, and in the parties and all, and our children also want to go. ಮತ್ತು ಅವ್ರು ಕೇಳ್ತಾರೆ, ಪಾಸ್ಟ್ರೆ,
ಮತ್ತೆ ನಾವು ನೋಡುವಾಗ ಈ ಲೋಕದಲ್ಲಿ ಫಿಲಿಂ ಆಕ್ಟ್ರೆಸ್ ಅವರೆಲ್ಲ ನಟಿಯರು ಏನೇನೋ ಡ್ರೆಸ್ಗಳನ್ನು ಹಾಕೊಂತಾರೆ, ಅವರು ಆನಂದ ಪಡ್ತಾರೆ ಲೋಕದಲ್ಲಿ. ನಾವು ಯಾಕೆ ಹಾಕೋಬಾರದು ಎಂಬುದಾಗಿ ಪ್ರಶ್ನೆ One ಬರುತ್ತದೆ. of the child I asked pastor, like she was her opinion was, for church I will wear decent dress, no issues, but at least allow me to wear whatever I want outside my college years, because the point of respect, my friends will not respect me, they are not accept me. ಸೊ ಅವರು ಕೆಲವರು ಹುಡುಗಿಯರು ಹೇಳ್ತಾರೆ, ಸಭೆಗೆ ಮಾತ್ರ ನಾನು ಬಹಳ ಉತ್ತಮವಾದ ಬಟ್ಟೆಗಳನ್ನು ಹಾಕೊಳ್ತೇನೆ, ಆದರೆ ಹೊರಗೆ ಹೋಗುವಾಗ ಕಾಲೇಜ್ಗಳಲ್ಲಿ ಫಂಕ್ಷನ್ಗಳಲ್ಲಿ ನನಗೆ ಇಷ್ಟವಾದ ಬಟ್ಟೆಗಳನ್ನು ಹಾಕೊಳ್ಳಿಕ್ಕೆ ನನಗೆ ಅನುಮತಿ ಕೊಡಿ, ಯಾಕಂದ್ರೆ ನಾನು ಬಹಳ ಬೇರೆ ಬಟ್ಟೆಗಳು ಹಾಕೊಂಡ್ರೆ ನನಗೆ ಸ್ವೀಕಾರ ಇಲ್ಲ, ಅಂಗೀಕರಿಸೋದಿಲ್ಲ ನನ್ನ ಸ್ನೇಹಿತರು. So Christian point of view, biblical point of view about these things, what's your input? So, from the Christian worldview, ಮತ್ತು ಕ್ರೈಸ್ತವ ಒಂದು ಕೋಣೆಯಲ್ಲಿ ನೋಡುವಾಗ we come back to the same point I made at the beginning. ಮತ್ತು ಪ್ರಾರಂಭದಲ್ಲಿ ಏನು ಹೇಳಿದ್ದೇನೆ ಅದಕ್ಕೆ ತಿರುಗಿ We are ಬರ್ತೇನೆ. God's creation. ನಾವು ದೇವರ ಸೃಷ್ಟಿಯಾಗಿದ್ದೇವೆ. And what we describe as modesty in the Bible ಮತ್ತು ಬೈಬಲ್ನಲ್ಲಿ ನೋಡುವಾಗ ಬಹಳ ಒಳ್ಳೆಯತನದಲ್ಲಿ ಬಟ್ಟೆಗಳನ್ನು is ಹಾಕುವ a very important subject for both young and older. ಮತ್ತು ಯವನಸ್ಥರಿಗೂ ವಯಸ್ಸಾದವರಿಗೂ ಇದು ಒಳ್ಳೆಯ ಅಂಶವೇ. Part of the problem is the influence that the world has had on you as young people. ಮತ್ತು ಯವನಸ್ಥರೇ, ನಿಮಗೆ ಲೋಕದ ಒಂದು ಪ್ರಭಾವ ಬೀಳ್ತಾ ಇದೆ. Whether you're watching the Kardashians in the US ಮತ್ತು ಅಮೆರಿಕದಲ್ಲಿದ್ದ ಪ್ರೋಗ್ರಾಮ್ಗಳನ್ನು ನೀವು ಗಮನಿಸ್ತಾ ಇದ್ರೆ, or somebody in Bollywood in India, ಮತ್ತು ಭಾರತ ದೇಶದಲ್ಲಿ ಬಾಲಿವುಡ್ ಸಿನಿಮಾಗಳಲ್ಲಿ you see ನೋಡಿದ್ರೆ the way they dress ಅವರು ಎಂತ ಬಟ್ಟೆಗಳನ್ನು ಹಾಕ್ತಾರೆ, and you want to dress that way. ಆ ತರ ನೀವು ಬಟ್ಟೆಗಳನ್ನು ಹಾಕೋಬೇಕಂತ ಆಸೆ ಇರುತ್ತದೆ. But you must ask yourself why. ಆದರೆ ನಿಮ್ಮನ್ನು ನೀವು ಪ್ರಶ್ನೆಗೊಳಿಸಬೇಕು, ಯಾಕೆ? Let me make this point. ಈ ಅಂಶವನ್ನು ಸ್ಪಷ್ಟವಾಗಿ ಹೇಳ್ತೇನೆ, And this is going to be a strong point to put forward. ಮತ್ತು ಇದು ಒಳ್ಳೆ ಅಂಶವಾಗಿದೆ. A girl who dresses like a princess will attract a prince. ಮತ್ತೆ ಮಹಾರಾಣಿಯಾಗಿ ಯಾರು ಬಟ್ಟೆ ಹಾಕ್ತಾರೆ, ಮಹಾರಾಜನಿಗೆ ಆಕರ್ಷಿತಲಾಗ್ತಾಳೆ. A girl who dresses like a prostitute ಮತ್ತು ವೇಶ್ಯೆ ಆಗಿ ಯಾವ ಹುಡುಗಿ ಬಟ್ಟೆ ಹಾಕ್ತಾಳೋ, will attract a pimp. ಮತ್ತು ವೇಶ್ಯೆಗೋಸ್ಕರ ಯಾವ ಯವನಸ್ಥನು ಬರ್ತಾನೆ ಅವನನ್ನೇ ಆಕರ್ಷಿತನ Do ಮಾಡ್ತಾನೆ. you understand that point? ಅರ್ಥ ಆಯ್ತಾ? Everybody dresses to make a statement. ಮತ್ತು ಎಲ್ಲರೂ ಬಟ್ಟೆಗಳನ್ನು ಏನೋ ಹೇಳಲಿಕ್ಕೆ ಅವರು ಹಾಕೊಳ್ತಾರೆ. Your dress says everything about you. ನಿಮ್ಮ ಬಗ್ಗೆ, ನಿಮ್ಮ ಬಟ್ಟೆ ಯಾವ ತರ ಇದೆ ನಿಮ್ಮನ್ನು ತೋರಿಸುತ್ತದೆ When you ಲೋಕ. walk into a room, ನೀವು ಒಂದು ಕೋಣೆಗೆ ಹೋಗುವಾಗ they already know you by what you're wearing. ಮತ್ತು ನೀನು ಏನನ್ನು ಹಾಕೊಂಡಿದೆಯೋ ಅದರ ಆಧಾರ ಜನರು ನೋಡ್ತಾರೆ. You walk into a bank, ನೀನು ಬ್ಯಾಂಕ್ಗೆ you ಹೋಗುವಾಗ, go into a formal meeting, ನೀವು ಯಾವುದೋ ಒಂದು ಮೀಟಿಂಗ್ ಹೋಗುವಾಗ meeting with the lawyers, ಮತ್ತು ಲಾಯರ್ಸ್ಗೆ ನೀವು ಭೇಟಿ ಆಗ್ತಾ ಇದ್ದೀರಾ, and you don't find them coming to the meeting with shorts and sandals and t-shirt. ಅವರು ಚಡ್ಡಿಗಳು ಹಾಕೊಂಡು ಮತ್ತೆ ಚಪ್ಪಲದಿಂದ ಅವರು ಬ್ಯಾಂಕ್ ಮೀಟಿಂಗ್ ಹೋಗೋದಿಲ್ಲ. They wear a suit, ಅವರು ಸೂಟ್ ಹಾಕೊಂಡು ಬ್ಯಾಂಕ್ ಮೀಟಿಂಗ್ ಹೋಗ್ತಾರೆ, suit and tie. ಮತ್ತು ಒಳ್ಳೆ ಟೈ ಕಟ್ಕೊಂಡು ಸೂಟ್ ಹಾಕೊಂಡು ಹೋಗ್ತಾರೆ. And when they walk into the meeting, ಆ ಮೀಟಿಂಗ್ಗೆ ಹೋಗುವಾಗ you know they're serious. ಅವರು ಗಂಭೀರವಾಗಿ So ಹೋಗ್ತಾರೆ. you judge them by their dressing. ಮತ್ತು ಅವರ ಬಟ್ಟೆಯಿಂದ ಅವರನ್ನು ನಾವು ತೀರ್ಪು ತೀರಿಸಬಹುದು. So it is what you wear says who you are. ಅಂದ್ರೆ ನಿನ್ನ ಬಟ್ಟೆ ಯಾವ ತರ ಹಾಕ್ತೀಯೋ ಅದರಿಂದ ಜನರು ನಿಮಗೆ ಗೌರವ ಕೊಡ್ತಾರೆ. So dress modestly. ಮತ್ತು ಬಹಳ ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಳ್ಳ್ರಿ. You don't have to copy the world. ಮತ್ತು ಪ್ರಪಂಚವನ್ನು ನೀವು ನಕಲಿ ಮಾಡೋ ಜरूरत ಇಲ್ಲ. I know that friends are pressurizing you. ಮತ್ತು ಸ್ನೇಹಿತರು ನಿಮಗೆ ಒತ್ತಾಯ ಮಾಡ್ತಿರಬಹುದು. I know that you're the odd one out. ಮತ್ತು ಎಲ್ಲರೂ ನೋಡಿ ಇವನೇನು ಈ ರೀತಿಯಾಗಿದ್ದಾನೆ ಎಂಬುದಾಗಿ ನೋಡಬಹುದು And ನಿಮ್ಮ. you want to fit in. ಆದರೆ ಎಲ್ಲರ ತರ ನಾನು ಇರ್ಬೇಕೆಂಬುದಾಗಿ ಅವ್ರ ತರ ನೀನು ಪ್ರಯತ್ನ ಮಾಡಿರಬಹುದು. But dear child, ಆದರೆ ದೇವರ ಮಗನೇ, don't fit into something that is wrong. ಯಾವುದು ತಪ್ಪಿದೆ ಆ ತಪ್ಪಿನಲ್ಲಿ ನಿನ್ನನ್ನು ಸೇರಿಸಿಕೊಳ್ಳಬೇಡ. Be separate from them. ಅವರಿಂದ ಪ್ರತ್ಯೇಕವಾಗು. Wear that which is modest. ಯಾವುದು ಚೆನ್ನಾಗಿದೆ ಬಟ್ಟೆಗಳು ಅಂತ ಬಟ್ಟೆಗಳನ್ನು ಹಾಕು. We have a rule. ಒಂದು ನಿಯಮ ಇದೆ. If something is too short, ಮತ್ತು ಯಾವುದು ಸಣ್ಣ ಬಟ್ಟೆ ಇರ್ತದೋ, too tight, ಒಂದು ಟೈಟ್ ಬಟ್ಟೆ ಇರ್ತದೋ, too small, ಬಹಳ ಚಿಕ್ಕ ಬಟ್ಟೆಗಳು, it's not good for you. ಅದು ಒಳ್ಳೆಯದಲ್ಲ. Whether you're young or old, ನೀವು ಯವನಸ್ಥನಿರಬಹುದು, ವಯಸ್ಸಿನವರಬಹುದು, it's not good for you. ಅದು ನಿಮಗೆ ಒಳ್ಳೆಯದಲ್ಲ. Yeah, so good input. That means no, my dress code is not because that God doesn't like. It will lead me, or it will lead somebody else into sin. So that's why I have to be decent. That's one of the things that I understood.
ಮತ್ತು ಇದು ದೇವರಿಗೋಸ್ಕರ ಅಷ್ಟೇ ಅಲ್ಲ, ಆದ್ರೆ ನಾನು ಬಟ್ಟೆಗಳು ಚೆನ್ನಾಗಿ ಹಾಕೊಳ್ಳದೆ ಇದ್ದರೆ ಬೇರೆಯವರನ್ನು ಪಾಪಕ್ಕೆ ನಡೆಸ್ತದೆ. We are not of this world. ನಾವು ಈ ಲೋಕದವರಲ್ಲ. Our destiny is heaven. ನಮ್ಮ ಗಮ್ಯ ಅದು ಪರಲೋಕ. We are not followers of what these worldly people are doing. ಮತ್ತು ಈ ಲೋಕ ಜನರು ಏನ್ ಮಾಡ್ತಾರೆ, ಅವರನ್ನು ಅನುಸರಿಸೋದಿಲ್ಲ. So ನಾವು according to Pastor, I came to know that that which leads me to the wrong things I should not do. ಮತ್ತು ಯಾವುದು ನಮ್ಮ ತಪ್ಪ ದಾರಿಯಲ್ಲಿ ನಡೆಸದ ಅದನ್ನು ನಾವು ಮಾಡಬಾರದು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ. Now few very sensitive things. Sometimes people are afraid to speak these things. ಕೆಲವೊಂದು ವಿಷಯಗಳಿದೆ, ಜನರು ಹೆದರ್ತಾರೆ ಈ ವಿಷಯಗಳನ್ನ ಮಾತಾಡುವುದಕ್ಕಾಗಿ. In abroad, in other Western, they about the very sensitive thing about pornography. I want to ask you something. ಮತ್ತು ಅವರು ಅಶ್ಲೀಲ ಚಿತ್ರಗಳನ್ನು ಇದು ಬಹಳ ಒಂದು ಜನರು ಮಾತಾಡುವುದಿಲ್ಲ, ಆದರೆ ಇದು ಬಹಳಷ್ಟು ದೇಶಗಳಲ್ಲಿ ನಡೀತಾ ಇದೆ. Very important, when Pastor Ravi agrees with this, here parents, they feel it is not good thing to speak about or teach children about these things. ಇಲ್ಲಿ ತಂದೆ ತಾಯಿಯರು ಮಕ್ಕಳಿಗೆ ಈ ಅಶ್ಲೀಲ ಚಿತ್ರಗಳ ವಿಷಯದಲ್ಲಿ ಮಾತಾಡುವುದಕ್ಕೆ ಇಷ್ಟಪಡೋದಿಲ್ಲ, ಮಕ್ಕಳ ಜೊತೆ ಮಾತಾಡುವುದಕ್ಕೆ ಅದು ಮಾತಾಡುವುದಿಲ್ಲ. Neither in our schools or colleges they are practicing. They don't have this education. ಮತ್ತು ಈ ಅಶ್ಲೀಲ ಚಿತ್ರಗಳು ನೋಡುವಂತ ವಿಷಯದಲ್ಲಿ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಯಾರು ಮಾತಾಡೋದಿಲ್ಲ, ಟೀಚರ್ಸ್. But we cannot stop our teenagers. We cannot control our teenagers because it's God's creation. ಮತ್ತು ಇದು ಸೃಷ್ಟಿಯಲ್ಲಿ ಒಂದು ಭಾಗವಾಗಿದೆ, ಅದಕ್ಕೋಸ್ಕರ ಅದನ್ನು ನಿಲ್ಲಿಸಲಿಕ್ಕೆ ನಮ್ಮಿಂದ ಆಗೋದಿಲ್ಲ. So our children are suffering in this area. The moment 13, 14, when they grow, they come into teen, say adult, they suffer a lot where nobody is supporting them how to come out of this. ಮತ್ತೆ ನಮ್ಮ ಮಕ್ಕಳು ಯವನಸ್ಥ ಪ್ರಾಯಕ್ಕೆ ಬರುವಾಗ ಅವರಲ್ಲಿ ಎಷ್ಟೋ ಆಲೋಚನೆಗಳು, ಇಂಥ ಕೋರಿಕೆಗಳು, ಆಶೆಗಳು ಬರುವಾಗ ಯಾರ ಜೊತೆ ಹಂಚಿಕೊಳ್ಳಲಿಕ್ಕೆ, ನಿಯಂತ್ರಣಗೊಳಿಸಲಿಕ್ಕೆ ಅವರಿಂದ ಆಗುತ್ತಾ ಇಲ್ಲ. So my straight question for you is, ಪಾಸ್ಟ್ರೇ, ನಿಮಗೆ ನಾನು ನೇರವಾಗಿ ಈ ಒಂದು ಪ್ರಶ್ನೆ, our children, they want to relax and they want to be happy. ಮತ್ತು ಅವರು ಏನೋ ಒಂದು ವಿಶ್ರಾಂತಿಯಲ್ಲಿ ಒಂದು ನೆರವೇರಿಸಿಕೊಳ್ತಾ ಇರ್ತಾರೆ ಕೋರಿಕೆಗಳನ್ನು. So somehow, because it's a God's creation, they want somewhere to just enjoy that corner of undressed or something, some pornography from their internet or something, and they say that they feel happy. There's nothing wrong in that. ಮತ್ತು ಅವ್ರಿಗೆ ಯವನಸ್ಥರು ಏನ್ ಅನಿಸುತ್ತೆ ಅಂದ್ರೆ, ನಾನು ಟಿವಿಯಲ್ಲೋ ಮೊಬೈಲ್ ಫೋನ್ದಲ್ಲೋ ಈ ಅಶ್ಲೀಲ ಚಿತ್ರಗಳನ್ನು ನೋಡಿ ನಾನು ಆನಂದ ಪಡ್ತಾ ಇದ್ದೇನೆ, ಇದರಲ್ಲಿ ಏನ್ ತಪ್ಪಿದೆ ಎಂಬುದಾಗಿ ಅವ್ರಿಗೆ ಅನಿಸುತ್ತೆ. Is it wrong? ಅದು ತಪ್ಪಾಗಿದೆಯೋ ಪ್ರಶ್ನೆ. ಅಶ್ಲೀಲ ಚಿತ್ರಗಳು ನೋಡಬಹುದು. So before we talk about pornography itself, let me bring this point. ಮತ್ತು ಈ ಅಶ್ಲೀಲ ಚಿತ್ರದ ವಿಷಯದಲ್ಲಿ ಮುಂಚೆ ನಾನು ಬೇರೆ ವಿಷಯ ಹೇಳ್ತೇನೆ. So let's say you're watching television and there's a sex scene. ಮತ್ತು ನೀವು ಟಿವಿಯನ್ನು ನೋಡ್ತಾ ಇದ್ದೀರಾ, ಯಾವುದೋ ಒಂದು ಲೈಂಗಿಕವಾದ ವಿಡಿಯೋ ನೋಡ್ತಾ ಇದ್ದೀರಾ, and you continue watching. ಅದು ನೋಡ್ತಾ ಇದ್ದೀರಾ, you don't turn it off, ಮತ್ತು ಅದನ್ನು ನೋಡದೆ ನಿಲ್ಲಿಸೋದಿಲ್ಲ ಟಿವಿ, you continue watching. ನೀವು ನೋಡ್ತಾನೆ ಇರ್ತೀರಾ. Imagine that TV is a window ಮತ್ತು ಊಹಿಸಿಕೊಳ್ಳ್ರಿ, of somebody's house. ಅದು ಟಿವಿ ಅನ್ನುವಂಥದ್ದು ಬೇರೆ ಅವ್ರ ಕಿಟಕಿ ಇರಬಹುದು. That means you're standing at the window. ನೀವು ಕಿಟಕಿಯಲ್ಲಿ ನಿಂತುಕೊಂಡು, remember the TV is the window, ಮತ್ತು ಟಿವಿ ಒಂದು ಕಿಟಕಿ ತರನೇ ಇದೆ, and you're looking into the window. ಆ ಕಿಟಕಿಯಿಂದ ಒಳಗಡೆ ನೋಡ್ತಾ ಇದ್ದೀರಾ. On the other side of the window is somebody's house, ಮತ್ತು ಅದು ಬೇರೆಯವರ ಮನೆಯಾಗಿದ್ದ ಕಿಟಕಿಯಿಂದ ನೋಡಿದರೆ, and a man and a woman are having sex, ಮತ್ತು ಒಬ್ಬ ಪುರುಷನು ಸ್ತ್ರೀ ಅವರ ಲೈಂಗಿಕ ಸಂಬಂಧದಲ್ಲಿ and you're ಇದ್ದಾರೆ. standing at the window and looking. ಮತ್ತು ಕಿಟಕಿಯಲ್ಲಿ ನಿಂತುಕೊಂಡು ನೀವು ನೋಡ್ತಾ ಇದ್ದೀರಾ. What does that make you? ಅದು ಏನು ತೋರಿಸ್ತದೆ? In the English word we say pervert. ಮತ್ತು ಇಂಗ್ಲಿಷ್ ಪದದಲ್ಲಿ ಅದು ತಪ್ಪಾದ ಒಂದು ವಿಷಯ ಎಂಬುದಾಗಿ. How can you look at somebody having sex? ಮತ್ತು ಬೇರೆಯವರು ಅವರ ಲೈಂಗಿಕ ಸಂಬಂಧದಲ್ಲಿ ನೀನು ಹೇಗೆ ನೋಡುತ್ತೀಯ? This is where it starts. ಅಲ್ಲಿಂದ ಅದು ಪ್ರಾರಂಭ From ಆಗುತ್ತದೆ. the TV now to the laptop, ನೀವು ಟಿವಿಯಿಂದ ನಿನ್ನ ಲ್ಯಾಪ್ಟಾಪ್ಗೆ or the mobile phone, ಇಲ್ಲ ಮೊಬೈಲ್ ಫೋನ್ಗೆ, you're watching somebody having sex. ಮತ್ತು ಬೇರೆ ಅವರು ಲೈಂಗಿಕ ಸಂಬಂಧದಲ್ಲಿರುವುದು ನೋಡ್ತಾ ಇದೀಯ. That can't be right. ಅದು ಸರಿ ಅಲ್ಲ, Absolutely it's wrong. ಅದು ತಪ್ಪಾಗಿದೆ. But even further,
ಅದು ಇನ್ನು ಮುಂದೆ ಹೋಗಿದ್ದಾರೆ. Pornography itself ಮತ್ತು ಅಶ್ಲೀಲ ಚಿತ್ರ ನೋಡುವಂಥದ್ದು is a violation of women. ಅದು ಸ್ತ್ರೀಯನ್ನು ನೋಡುವಂಥದ್ದು, ಅದು ವಿರೋಧವಾಗಿದೆ. Young girls, there are sisters to you. ಅವು ಯವನಸ್ಥರು ಅವರು ನಿಮಗೆ ತಂಗಿಯಾಗಿದ್ದಾರೆ. Most of the porn industry, ಮತ್ತು ಈ ಒಂದು ಫೋನ್ ಇಂಡಸ್ಟ್ರಿಯಲ್ಲಿ women are involved in it. ಸ್ತ್ರೀಯರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. Not in watching it, ಅದನ್ನು ನೋಡುವಂಥದ್ದಲ್ಲ, but in taking part in it. ಅದರಲ್ಲಿ ಭಾಗವಹಿಸುವಂಥದ್ದು. What are men watching? ಪುರುಷರು ಏನ್ ನೋಡ್ತಾ ಇದ್ದಾರೆ? Women having sex. ಮತ್ತು ಸ್ತ್ರೀಯರು ಆ ಲೈಂಗಿಕ ಸಂಬಂಧ And ಇಡುವಂತ the acts of sex are violating women. ಮತ್ತು ಅಂತ ಕೃತ್ಯಗಳನ್ನು ಮಾಡುವುದು ಅದು ದೇವರ ವಿರೋಧವಾಗಿದೆ. Women are seen as the object of sex. ಮತ್ತು ಸ್ತ್ರೀಯರು ಆ ಒಂದು ಪಾಪಕ್ಕೆ ಅವರು ವಿರೋಧವಾಗಿ ಮಾಡ್ತಾ ಇದ್ದಾರೆ. So that becomes, if you're a young boy, that becomes your example now. ಮತ್ತು ಯವನಸ್ಥನಾಗಿ ನೀನೇ ಒಂದು ಮಾದರಿಯಾಗಿರಬೇಕು. This is how women should be treated. ಸ್ತ್ರೀಯರನ್ನು ಈ ತರ ನೋಡ್ಬೇಕ ನಾವು. This is what sex looks like. ಮತ್ತು ಲೈಂಗಿಕ ಸಂಬಂಧಗಳು ಈ ತರ ಇದೆ, And that's not right. ಅದು ಸರಿಯಲ್ಲ. The porn industry is a multi-billion dollar industry. ಮತ್ತು ಈ ಪೋರ್ನೋಗ್ರಫಿ ಇಂಡಸ್ಟ್ರಿ ಎಂಬುದು ಅದು ಮಲ್ಟಿ ಮಿಲಿಯನ್ ಇಂಡಸ್ಟ್ರಿ ಎಂಬುದಾಗಿ ಕಾಣ್ತಾ ಇದೆ. It's an industry that's promoting sin. ಮತ್ತು ಪಾಪವನ್ನು ಪ್ರೋತ್ಸಾಹಿಸುವಂತ ಒಂದು ಇಂಡಸ್ಟ್ರಿ ಆಗಿದೆ. I'll conclude this point by saying this. ಮತ್ತು ಈ ಮಾತು ಹೇಳಿ ನಾನು ಇಲ್ಲಿ ಮುಗಿಸ್ತೇನೆ. In the Christian worldview, ಮತ್ತು ಕ್ರೈಸ್ತವ ಒಂದು ಕೋಣೆಯಲ್ಲಿ ನೋಡುವಾಗ sex is for marriage. ಮತ್ತು ಈ ಲೈಂಗಿಕ ಸಂಬಂಧ ಅನ್ನೋದು ವಿವಾಹದಲ್ಲಿ ಮಾತ್ರ ಇರಬೇಕು. And sex is between a married man and a married woman. ಮತ್ತು ಈ ಲೈಂಗಿಕ ಸಂಬಂಧ ಅನ್ನೋದು ಮದುವೆ ಆದಂತ ಪುರುಷನು ಸ್ತ್ರೀಯರು ಮಾತ್ರ ಇರಬೇಕು. Oh, don't tell me I don't understand. ಇದು ನನಗೆ ಅರ್ಥ ಆಗುವುದಿಲ್ಲ ಎಂಬುದಾಗಿ ಹೇಳ್ಬೇಡ. I understand. ನನಗೆ ಅರ್ಥ ಆಗುತ್ತೆ. We all struggle. ನಾವೆಲ್ಲ ಹೋರಾಟ We are all ಇರ್ತದೆ. teenagers. ನಾವೆಲ್ಲ ಯವನಸ್ಥರೇ. We all had hormones raging in us. ನಮ್ಮಲ್ಲಿ ಹಾರ್ಮೋನ್ಸ್ ಎಲ್ಲ ನಮಗೆ ಒತ್ತಡ ಕೊಡುತ್ತದೆ. I'm hearing you. ನಾವು ನಿಮ್ಮ ಕೇಳುತ್ತೇವೆ ನಿಮ್ಮ I ಮಾತು. know what you're going through. ನೀವು ಯಾವ ಹೋರಾಟದಲ್ಲಿದ್ದೀರೋ ನನಗೆ ಗೊತ್ತು. That there are many young men ಬಹಳ ಯವನಸ್ಥರಿದ್ದಾರೆ who are crying out to God to help them, ಮತ್ತು ದೇವರಿಗೆ ಕೂಗಿಕೊಳ್ತಾ ಇದ್ದಾರೆ, ದೇವರೇ ನನಗೆ ಸಹಾಯ ಮಾಡು, so that they don't fulfill these lusts. ಮತ್ತು ಈ ಒಂದು ಎಲ್ಲ ಪಾಪದ ಕೃತ್ಯಗಳಲ್ಲಿ ಬೀಳದಂತೆ ಪ್ರಾರ್ಥನೆ ಮಾಡ್ತಾ Can I ಇದ್ದಾರೆ. just say this right now? ಈ ಮಾತು ನಾನು ಹೇಳಬಹುದು. I'm currently teaching on the book of 2 Chronicles, King Josiah. ಮತ್ತು 2ನೇ ದಿನ ವೃತ್ತಾಂತಗಳು ಪೂರ್ವಕಾಲ ವೃತ್ತಾಂತ ನಾನು ಕಲಿಸ್ತಾ ಇದ್ದೇನೆ ಇದರ He ಬಗ್ಗೆ. became king when he was 8 years old. ಮತ್ತು ಆತನು 8 ವರ್ಷ ಇದ್ದಾಗ ಅರಸನಾಗಿದ್ದ. By the time he was 16, he was clearing out the idols. ಮತ್ತು 16ನೇ ವಯಸ್ಸದಲ್ಲಿ ಅವನು ಎಲ್ಲ ವಿಗ್ರಹಾರಾಧನೆಯನ್ನು ತೆಗೆದು He was ಬಿಟ್ಟಿದ್ದಾನೆ. doing the work of God. ದೇವರ ಕೆಲಸ ಮಾಡ್ತಿದ್ದ. Hold on, he's 16. He should be partying with the girls. ಅವನು 16ನೇ ವಯಸ್ಸಲ್ಲಿ ಅವನು ಹುಡುಗಿಯರ ಜೊತೆ He ಪಾರ್ಟಿ has ಮಾಡ್ಕೋಬೇಕು. hormones raging in him as a 16-year-old. 16 ವಯಸ್ಸಲ್ಲಿ ಅವನ ಹಾರ್ಮೋನ್ಸ್ ಎಲ್ಲ ಬೆಳೀತಾ ಇದ್ದಾವೆ. And as the king, he had opportunity with all the women there. ಮತ್ತು ಅವನ ಅರಸನಾಗಿ ಎಲ್ಲ ಆ ಲೋಕದ ಆನಂದಗಳನ್ನು ಹುಡುಗಿಯರ ಜೊತೆ ಹೊಂದಿಕೊಳ್ಳಬಹುದು. But as a 16-year-old, he didn't do that. ಆದರೆ ಯವನಸ್ಥನಾಗಿ ಕೂಡ ಅವನು ಅದನ್ನು ಮಾಡಲಿಲ್ಲ. He gave himself to God. ಆತನು ದೇವರಿಗೆ ಒಪ್ಪಿಸಿಕೊಟ್ಟನು. So don't tell me it's impossible for a 16-year-old to live for God. 16ನೇ ವಯಸ್ಸದಲ್ಲಿ ದೇವರಿಗೋಸ್ಕರ ಜೀವಿಸುವಂತ ಅಸಾಧ್ಯ ಎಂಬುದಾಗಿ ಹೇಳಬೇಡ್ರಿ. My message remains the same. Nana- Turn to Christ. ನನ್ನ ಸಂದೇಶ ಅದೇ ಇರುತ್ತದೆ, ಕ್ರಿಸ್ತನ ಬಳಿಗೆ ತಿರುಗಿಕೊಳ್ಳಿ. Brother, adding to this, same thing you would say, but put it in 2 or 3 sentences. A person is now already, a young boy or girl is already addicted. Every day, maybe some of our youths, they are spending their whole night also watching all these kind of stuff. ಮತ್ತೆ ಪಾಸ್ಟ್ರೆ ಈಗಾಗಲೇ ಯವನಸ್ಥರು ಚಟದಲ್ಲಿ ಬಿದ್ದಿದ್ದಾರೆ. ಈಗ ಆ ಚಟಗಳಿಂದ ಅವರಿಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹೋರಾಟ ಆಗ್ತಾ ಇದೆ, ಇದೆಲ್ಲ ಅವರು ಕಷ್ಟದ ಅನುಭವಿಸ್ತಾ ಇದ್ದಾರೆ. ಈಗ ಬಿಡಿಸುವುದಕ್ಕೆ, ಹೊರಗೆ ಬರುವುದಕ್ಕೆ ಏನಾದರೂ ದಾರಿ ಇದೆಯಾ? ದೇ ಆರ್ ಬಿಲೀವರ್ಸ್, ಅವರು ವಿಶ್ವಾಸಿಗಳೇ. ಬಟ್ ಸಿನ್ಸ್ ಬಿಕಾಸ್ ಆಫ್ ದೀಸ್ ಪ್ರಾಬ್ಲಮ್ಸ್ ಎವ್ರಿ ಡೇ ದೇ ಫಾಲ್ ಇನ್ ದಿಸ್ ಅಂಡ್ ಎವ್ರಿ ಡೇ ದೇ ವಾಂಟ್ ಟು ಕಮ್ ಔಟ್. ಗಿವ್ ಅ ಸೊಲ್ಯೂಷನ್ ಇನ್ 2 or 3 sentences. ಹೌ ಕ್ಯಾನ್ ಐ ಕಮ್ ಔಟ್ ಆಫ್ ದಿಸ್? ಮತ್ತೆ ಇಂಥ ಚಟಗಳು, ಇಂಥ ಶ್ಲೀಲ ಚಿತ್ರ ನೋಡುವಂಥದ್ದು, ಇದರಲ್ಲಿ ವಿಶ್ವಾಸಿಗಳೇ ಬೀಳ್ತಾ ಇದ್ದಾರೆ. ಪ್ರತಿ ದಿವಸ ತಪ್ಪು ಮಾಡೋದು ಮತ್ತು ಕ್ಷಮೆ ಕೇಳೋದು. ಏನಾದರೂ 2-3 ಮಾತುಗಳಲ್ಲಿ ನೀವು ಹೇಳ್ರಿ, ಹೊರಗೆ ಹೇಗೆ ಬರಬಹುದು ಎಂಬುದಾಗಿ. The first point is Jesus Christ. ಮೊದಲನೆಯ ವಿಷಯ ಏನಂದ್ರೆ ಯೇಸು ಕ್ರಿಸ್ತನಿಂದ ಸಾಧ್ಯ. Repent of your sin and ask him to help you. ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡು, ನಿನ್ನನ್ನು ಬಿಡಿಸುವುದಕ್ಕಾಗಿ. Then ask the people who are part of his church ಮತ್ತು ಸಭೆಯಲ್ಲಿ ಯಾರು ಅವ್ರಿಗೆ ಒಂದು ಭಾಗ ಇದೆ to help you to live better. ಮತ್ತು ಅವರ ಸಹಾಯ ಪಡ್ಕೊಳ್ಳಿ ನಿಮಗೆ ಅದರಿಂದ ಹೊರಗೆ ಬರಲಿಕ್ಕೆ. Ask the people of your family. ನಿಮ್ಮ ಕುಟುಂಬ ಸದಸ್ಯರನ್ನು ಕೇಳಿ.
to help you to live better. ಮತ್ತು ಶ್ರೇಷ್ಠವಾಗಿ ಜೀವಿಸುವಂತೆ ಅವರ ಸಹಾಯ ಕೇಳಿ. Number 3, ಮೂರನೇದು, that thing that's causing you to sin, ಮತ್ತು ಪಾಪಕ್ಕೆ ನಡೆಸುವಂತದ್ದು ಒಂದು ವಿಷಯ that ಇದೆ. phone, ಆ ಒಂದು ಮೊಬೈಲ್ ಫೋನ್, that laptop. ಆ ಒಂದು ಲ್ಯಾಪ್ಟಾಪ್, Turn off all the options that you have to get the internet and these sorts of videos. ಮತ್ತು ಆ ವೈಫೈ ಇರಲಿ, ಇಂಟರ್ನೆಟ್ ಇರಲಿ, ಅದು ಎಲ್ಲ ತೆಗೆದು ಹಾಕಿಬಿಡಿ. ನಿಮಗೆ ಯಾವುದು ಪಾಪಕ್ಕೆ ನಡೆಸ್ತಾ ಇದೆಯೋ ಅದನ್ನ ದೂರ ಬಿಟ್ಟು ಬಿಡ್ರಿ. Jesus says if your one eye causes you to sin, pluck your eye out. ಯೇಸು ಹೇಳಿದಾನೆ, ಒಂದು ಕಣ್ಣು ನಿನಗೆ ಸಮಸ್ಯೆ ಆದ್ರೆ ಆ ಕಣ್ಣನ್ನು ತೆಗೆದು ಹಾಕು ಎಂಬುದಾಗಿ. Better you lose the eye than your whole body. ಮತ್ತು ಯೇಸು ಹೇಳಿದಾನೆ, ಆ ಕಣ್ಣು ಹೋಗಿದ್ರು ಪರವಾಗಿಲ್ಲ, ಆದರೆ ಪಾಪ ಮಾಡಬಾರದು. Better you lose your phone than your soul. ಮತ್ತು ನಿನ್ನ ಪ್ರಾಣಕ್ಕಿಂತ ಮೊಬೈಲ್ ಫೋನ್ ದೂರ ಆಗಿದ್ರು ಪರವಾಗಿಲ್ಲ. That's the way I think you can be helped to get out of this. ಮತ್ತು ನೀನು ಅದರಿಂದ ಹೊರಗೆ ಬರಲಿಕ್ಕೆ ಈ ರೀತಿಯ ಸಾಧ್ಯ ಎಂಬುದಾಗಿ ನಾನು ಹೇಳುತ್ತೇನೆ. There are so many things we are listening to because our pastor is come all the way from UK. Now we have to maximum ask him so many things so that we can get those areas, we can clear off the things. ಪಾಸ್ಟರ್ ಡಿ.ಎಂ. ಮೂಡ್ಲಿ ಅವರು ಎಷ್ಟು ದೂರದಿಂದ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರ ಜ್ಞಾನ, ಅವರ ತಿಳುವಳಿಕೆ ಇಂದ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಕೇಳಿ ಯವನಸ್ಥರಿಗೆ ಸಹಾಯ ಆಗುವಂತೆ ಬಹಳಷ್ಟು ಅವರಿಂದ ಜ್ಞಾನವನ್ನು, ದೇವರ ಜ್ಞಾನವನ್ನು ಪಡ್ಕೊಳ್ಳೋಣ. Smoking is a lifestyle, you see. It's like fashion these days. ಮತ್ತು ಈ ದಿವಸದಲ್ಲಿ ಸಿಗರೇಟ್ ಸೇದುವುದು ಒಂದು ಶೈಲಿ ಆಗಿದೆ. Alcohol and all, see, it's a point of respect with friends. We have to, otherwise they don't respect us. ಮತ್ತು ಈ ಸರಾಯಿ ಕುಡಿಯುವುದು ಏನಂದ್ರೆ ಈ ದಿವಸಗಳಲ್ಲಿ ಕುಡಿದಿಲ್ಲ ಅಂದ್ರೆ ನಮ್ಮ ಸ್ನೇಹಿತರು ನಮಗೆ ಕಡಿಮೆಯಾಗಿ ನೋಡ್ತಾರೆ. Many of our youths, they say, even in the Bible somebody said you can have a little wine. ಯಾರೋ ಹೇಳಿದ್ದಾರೆ ಬೈಬಲ್ ಅಲ್ಲಿ ದ್ರಾಕ್ಷಾರಸ ತಗೊಂಡಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ದ್ರಾಕ್ಷಾರಸ ವೈನ್ ನಾವು ತಗೋಬಹುದು ಎಂಬುದಾಗಿ. Sometimes in Sunday services only, you people also will have a little wine. Why we should not have? ಕೆಲವರು ಹೊರಗಿನವರು ಕೇಳ್ತಾರೆ. I mean, the communion, they don't understand. Children don't understand it. ಯಸ್, ಈಗ ನಾವು ದೇವರ ಮೇಜಿನಲ್ಲಿ ಕೈ ಹಾಕುವಾಗ ದ್ರಾಕ್ಷಾರಸ ನೀವು ಸ್ವಲ್ಪ ಕುಡಿತಿರಲ್ಲ ಅಂತ ಹೇಳಿ ಕೆಲವರು ಅಂದುಕೊಳ್ಳುತ್ತಾರೆ. So I am addicted here in the smoking and this alcohol and all. How can I come out of it? Is the question from our children. ಮತ್ತೆ ನಾವು ಅಡಚಣದಲ್ಲಿ ಒಂದು ಚಟದಲ್ಲಿ ಇದ್ದೇವೆ, ಆದರೆ ಈ ಕುಡಿಯುವಂತದ್ದು ಚಟದಿಂದ ಹೇಗೆ ನಾವು ಹೊರಗೆ ಬರಬೇಕು? So your questions are genuine. They come from a place of you asking it, and we're glad for the opportunity that we can answer your question. ಯವನಸ್ಥರೇ, ನಿಮ್ಮ ಪ್ರಶ್ನೆಗಳು ಅದು ನಿಜವಾಗಿ ಇದೆ, ನೀವು ಕೇಳುವಂತದ್ದು ಒಳ್ಳೆಯದು, ಯಾಕಂದ್ರೆ ನೀವು ಅದರಿಂದ ಹೊರಗೆ ಬರಬೇಕೆಂಬುದಾಗಿ ನೀವು ಬಯಸ್ತಾ ಇದ್ದೀರಾ. The answer still remains the same, that the only way you can be delivered from this is through Jesus Christ. ಮತ್ತು ಉತ್ತರ ಅದೇ, ನಾನು ತಿರುಗಿ ಹೇಳುತ್ತೇನೆ, ಏನಂದ್ರೆ ನಮಗೆ ಪರಿಹಾರ ಸಿಗುವಂತದ್ದು ಯೇಸುವಿನಿಂದಲ ಮಾತ್ರ. And this desire, this lust for those things will come back again. ಮತ್ತು ಈ ಒಂದು ಚಟಗಳ ಆಶೆ ನಮಗೆ ತಿರುಗಿ ಬರುತ್ತದೆ. It will be knocking at your door every night. ಪ್ರತಿ ದಿವಸ ನಿಮ್ಮ ಹೃದಯದ ದ್ವಾರವನ್ನು ಬಡಿಯುತ್ತಾನೆ ಇರುತ್ತದೆ. Let me in. We had a nice time last week. Let me in. We can have a nice time again. ನಿನ್ನೆ ರಾತ್ರಿ ಒಳ್ಳೆದು ಕುಡಿದಿದ್ದೇವೆ, ನಾವು ಸೇದಿದ್ದೇವೆ, ಮತ್ತೆ ಮಾಡೋಣ ಅನಿಸ್ತದೆ ಮನಸ್ಸಿಗೆ. And it's hard to close your ears, to shut it out. ಮತ್ತು ಇಂಥ ಕಿವಿಯಲ್ಲಿ ಕೇಳುವಾಗ ಸ್ವರಗಳು ಇದನ್ನು ಮುಚ್ಕೊಳ್ಳಿಕ್ಕೆ ಬಹಳ ಕಷ್ಟ ಅನಿಸ್ತದೆ. Everywhere you're going, you're hearing it. Let me in. Let me in. ನೀವು ಎಲ್ಲಿ ಹೋಗಿದ್ರು ನಾನು ಕುಡಿಬೇಕು, ನಾನು ಸೇದಬೇಕು, ನಾನು ಮತ್ತು ಪದಾರ್ಥವನ್ನು ತೆಗೆದುಕೊಳ್ಳಬೇಕು ಮನಸ್ಸು ಬರ್ತದೆ. So we understand. ಅದು ಅರ್ಥ ಆಗುತ್ತದೆ ನಮಗೂ. I am older than you. ನಿಮಗಿಂತ ವಯಸ್ಸಾದವನು ನಾನು. I am 58 years old. ಪಾಸ್ಟರ್ ಅವರು 58 ವರ್ಷಗಳ ವಯಸ್ಸು. Does sin knock at my door? ಮತ್ತು ಆ ಪಾಪವು ನನ್ನ ದ್ವಾರವು ಬಡಿಯುತ್ತದೆ. Every day. ಪ್ರತಿ ದಿವಸ. Every day is knocking on my door. ಪ್ರತಿ ದಿವಸ ಬಡಿಯುತ್ತದೆ ದ್ವಾರವನ್ನು. Just do this one. ಇದನ್ನು ಮಾಡು. Or just do that. ಅದನ್ನು ಮಾಡು. So I'm facing same problem like you. ನಿಮ್ಮ ಹಾಗೆ ನನಗೂ ಹೋರಾಟಗಳು ಇರುತ್ತವೆ. How do I solve the problem? ಸಮಸ್ಯೆಗಳನ್ನು ಯಾವ ತರದಲ್ಲಿ ನಾನು ಎದುರಿಸಬೇಕು? I pray and ask God to help me. ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ಪಡೆದುಕೊಳ್ಳುತ್ತೇನೆ. And then I ask the people around me. ನನ್ನ ಸುತ್ತಲಿದ್ದ ಜನರನ್ನು ಕೇಳುತ್ತೇನೆ, Please help me that I don't do this again. ದಯವಿಟ್ಟು ನನಗೆ ಸಹಾಯ ಮಾಡಿ ನಾನು ಈ ತಪ್ಪನ್ನು ಮತ್ತೆ ಮಾಡಬಾರದು. So find a church that can help you. ನಿಮಗೆ ಸಹಾಯ ಮಾಡುವಂತ ಸಭೆಯನ್ನು ಹುಡುಕಿರಿ. Not every church can help you. ಪ್ರತಿಯೊಂದು ಸಭೆಯು ಸಹಾಯ ಮಾಡಬಹುದೇ. Find people that can help you. ನಿಮಗೆ ಯಾರು ಸಹಾಯ ಮಾಡ್ತಾರೆ ಅಂತ ಜನರನ್ನು ಸಭೆಯನ್ನು ಹುಡುಕಿರಿ. So you connect with Professor Open. ಮತ್ತೆ ಆವಾಗ ನಿಮ್ಗೆ ಸಹಾಯ. He has a list of churches you can go to. ಮತ್ತು ಒಳ್ಳೆ ಸಭೆಗಳಿದ್ದಾವೆ, ದೇವರ ಪಟ್ಟಿ Or ಮಾಡಿರ್ತಾನೆ. if you're watching this, that's in a different location. ಒಂದು ವೇಳೆ ಬೇರೆ ಸ್ಥಳದಲ್ಲಿ ನೀವು ನೋಡುವುದಾದರೆ You write to them.
ಅವ್ರಿಗೆ ಬರೆಯಿರಿ. or send them a message. ಪ್ರೊಫೆಸರ್ ಗಾಬ್ರಿಯಲ್ ಅವರಿಗೆ ಒಂದು ಮೆಸೇಜ್ ಕಳಿಸಿ. I heard this pastor from England said, I need to find a good church. ಪಾಸ್ಟರ್ ಇಂಗ್ಲೆಂಡ್ ಪಾಸ್ಟರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ, ಒಂದು ಒಳ್ಳೆ ಸಭೆ ನಮಗೆ ತೋರಿಸಿ ಎಂಬುದಾಗಿ. Who can you recommend in my city? ನನ್ನ ಪಟ್ಟಣದಲ್ಲಿ ಯಾವ ಸಭೆ ಚೆನ್ನಾಗಿದೆ ಎಂಬುದಾಗಿ ನೀವು ಸಲಹೆ ಕೊಡಬಹುದು. Who can you recommend in the village nearby? ನಮ್ಮ ಹಳ್ಳಿಯಲ್ಲಿ ಯಾವ ಸಭೆ ಒಳ್ಳೆದೆ ಎಂಬುದಾಗಿ ನೀವೇ ತೋರಿಸಿರಿ. We will find somebody. ಯಾರಾದರೂ ಒಳ್ಳೆ ಸಭೆ ಸಭಾಪಾಲಕ ನಮಗೆ ಸಿಗುತ್ತಾರೆ. Even if we don't know, we will find somebody. ಮತ್ತು ಯಾರು ಇಲ್ಲ ಎಂಬುದಾಗಿ ನಿಮಗೆ ಗೊತ್ತಿಲ್ಲದಾದರೂ ನಾವು ಸಹಾಯ ಮಾಡ್ತೇವೆ. That young boy is struggling. Will you take him into your church? ಅಂತ ಯವನಸ್ಥನು ಕಷ್ಟಪಡ್ತಾ ಇದ್ದಾನೆ, ಅವನಿಗೆ ಸಭೆಯಲ್ಲಿ ತಗೋರಿ. That young girl is struggling. Will you welcome her to your ಆ church? ಯವನಸ್ಥಳು ಇಂತ ಹೋರಾಡ್ತಾ ಇದ್ದಾಳೆ, ಆಕೆಯನ್ನು ನಿಮ್ಮ ಸಭೆಯಲ್ಲಿ ತೆಗೆದುಕೊಳ್ಳಿ. Then you become involved in the things of God. ದೇವರ ವಿಷಯದಲ್ಲಿ ನೀವು ಪಾಲ್ಗೊಳ್ಳುತ್ತೀರಾ. All the things that you were addicted to. ನೀವು ಯಾವ ಚಟಗಳು ನಿಮ್ಮ ಜೀವನದಲ್ಲಿ ಇದ್ದವು, Slowly it will all disappear. ಎಲ್ಲವೂ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತವೆ. And you get caught up with a new desire ಮತ್ತು ಹೊಸ ಆಶಯಗಳು ಬರ್ತವೆ, to live for God. ದೇವರಿಗೋಸ್ಕರ ಜೀವಿಸಬೇಕೆಂಬುದಾಗಿ. There was a girl in my city. ನನ್ನ ಪಟ್ಟಣದಲ್ಲಿ ಒಬ್ಬ ಹುಡುಗಿದ್ದಳು. I was preaching about abortion. ನಾನು ಅಬಾರ್ಷನ್ ವಿಷಯದಲ್ಲಿ ಅವ್ರಿಗೆ ಕಲಿಸ್ತಾ ಇದ್ದೆ. She absolutely hated what I was saying. ನಾನು ಹೇಳುವಂತದ್ದು ಆಕೆಗೆ ಇಷ್ಟವೇ ಇದ್ದಿಲ್ಲ. How did I know the story? ನನಗೆ ಕತೆ ಹೇಗೆ ಗೊತ್ತು? One day a brother in Christ introduced me to his wife. ಮತ್ತು ಒಬ್ಬರು ಕ್ರಿಸ್ತನಲ್ಲಿ ಸಹೋದರನು ಒಬ್ಬ ಈ ಒಂದು ಹುಡುಗಿಗೆ ಪರಿಚಯ ಮಾಡಿದಾನೆ. His wife was the person who hated me. ಮತ್ತು ಅವನ ಹೆಂಡತಿಯೇ ನನ್ನನ್ನು ದ್ವೇಷ ಮಾಡಿದಾಳೆ. 1 to 2 years before he got married, ಮದುವೆಗೆ ಮುಂಚೆ 1-2 ವರ್ಷದ ಮುಂಚೆ she was an unbeliever. ಆಕೆ ಅವಿಶ್ವಾಸಿಯಾಗಿದ್ದಳು. While walking through the town, ಮತ್ತು ಪಟ್ಟಣದಲ್ಲಿ ನಡೆಯುವಾಗ she heard me speak about abortion. ಮತ್ತು ಅಬಾರ್ಷನ್ ಬಗ್ಗೆ ಮಾತಾಡುವುದನ್ನು And she ಕೇಳಿಸಿಕೊಂಡು raised her fist at me. ಮತ್ತು ಹೀಗೆ ಕೈಯನ್ನು And she ತೋರಿಸಿದಾಳೆ swore at me. ಮತ್ತು ಕಿರಿಚಾಡಿದಾಳೆ. Now 2 years later, 2 ವರ್ಷ ನಂತರ she's a Christian, ಹೀಗೆ ಕ್ರೈಸ್ತವಳಾಗಿದ್ದಾಳೆ. standing next to me, ನನ್ನ ಪಕ್ಕದಲ್ಲಿ ನಿಂತಿದ್ದಾಳೆ, serving God. ದೇವರ ಸೇವೆಯನ್ನು ಮಾಡ್ತಾ What ಇದ್ದಾಳೆ. has she done? ಏನು ಮಾಡಿದ್ದಾಳೆ? She's replaced the bad habits ಮತ್ತು ಕೆಟ್ಟ ಚಟಗಳನ್ನು ಬಿಟ್ಟಿದ್ದಾಳೆ, with the good habits. ಒಳ್ಳೆಯ ಚಟಗಳಿದೆ. The Bible says that the person in Christ is a new creation. ಬೈಬಲ್ ಹೇಳುವ ವಿಷಯ ಎಂದರೆ ನೂತನ ಸೃಷ್ಟಿಯಾಗಿದ್ದಾರೆ. God makes you a new person ದೇವರು ನಿಮ್ಮನ್ನು ನೂತನ ಸೃಷ್ಟಿಯಾಗಿ and ಬದಲಾಯಿಸ್ತಾನೆ. he gives you new habits. ನಿನಗೆ ಒಳ್ಳೆಯ ಚಟಗಳನ್ನು ಕೊಡ್ತಾನೆ. Habits that are good for you ಆ ಒಳ್ಳೆ ಚಟಗಳು ನಿನಗೆ ಒಳ್ಳೆಯದು, and habits that glorify God. ದೇವರನ್ನು ಮಹಿಮೆ ಪಡಿಸುವಂತದ್ದು. One last thing, very sensitive thing I would like to ask you, Pastor. ಒಂದು ಬಹಳ ಸುನ್ನಿಹಿತವಾದ ಒಂದು ಪ್ರಶ್ನೆ ನಾನು ಕೇಳಲಿಕ್ಕಿದೆ. Probably I think that nobody will discuss about these things. ಮತ್ತು ನಾನು ಅಂದುಕೊಳ್ತೇನೆ ಈ ವಿಷಯದಲ್ಲಿ ಯಾರೂ ಚರ್ಚಿಸುವುದಿಲ್ಲ. Because in our culture is speaking about these things is like, only dirty mind people will speak about these things. ಮತ್ತು ಈ ಅಂಶ ಬರೇ ಕೆಟ್ಟದಾಗಿ ಆಲೋಚನೆ ಮಾಡುವಂತವ್ರು ಮಾತ್ರ ಚರ್ಚಿಸ್ತಾರೆ. At least we cannot expect from pastors these things at all. ಮತ್ತು ಸಭಾಪಾಲಕರು ಇಂಥ ವಿಷಯಗಳನ್ನು ಕೇಳುವುದಕ್ಕೆ ಆಗುತ್ತಾನೆ ಇಲ್ಲ. Our children right from 13 years and that adult age, they are 95%, that's what it says, 95% children are suffering with something called masturbation. ಮತ್ತು ನಮ್ಮ ಯವನಸ್ಥ ಮಕ್ಕಳು 13 ವಯಸ್ಸು ಬರುವಾಗ ಅವರು 95% ಈ ಮ್ಯಾಸ್ಟರ್ಬೇಷನ್ ಅಂತ ಪಾಪವದಲ್ಲಿ ಅವರು ಹೋರಾಟ ಆಗ್ತಾ ಇದೆ ಅವರ ಜೀವನದಲ್ಲಿ. ಈಗಾಗಲೇ ಪಾಸ್ಟರ್ ರವಿ ಅವರು ಕೂಡ ಹೇಳಿದ್ರು ಪಾಪ ಎಂಬುದಾಗಿ. ಈಸ್ ಮಾಸ್ಟರ್ಬೇಷನ್ ಸಿನ್? ಪಾಯಿಂಟ್ ನಂಬರ್ 1. ಇದು ಮಾಸ್ಟರ್ಬೇಷನ್ ಒಂದು ಅಂಶ, ಇದು ನಿಜವಾಗಿ ತಪ್ಪು ಎಂಬುದಾಗಿ. Because throughout internet if we see it is good for health, some people say. ಕೆಲವರು ಲೋಕದವರು ಹೇಳ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂಬುದಾಗಿ. It's quite natural what medical people say. ಈ ವೈದ್ಯಕ ರಂಗದಲ್ಲಿ ಇದ್ದವರು ಏನು ಹೇಳ್ತಾರೆ, ಇದು ಆರೋಗ್ಯಕ್ಕೆ ಚೆನ್ನಾಗಿದೆ ಎಂಬುದಾಗಿ. 60 to 70% we know that they say like it's quite natural, you need not worry about it, no problem, no, go ahead, no issues. 65% ಜನರು ಹೇಳ್ತಾರೆ ಇದು ಸಹಜವಾಗಿ ಆಗುವಂತದ್ದು, ಇದರಲ್ಲಿ ಏನು ಚಿಂತೆ ಮಾಡಬೇಡಿ ಎಂಬುದಾಗಿ. But there are around 10 or 20% what they say is after that kind of that medical terms and all, if you can put it Pastor, but you can get that kind of a relaxation in your mind.
ಮತ್ತು ಈ ಲೋಕದವರು ಹೇಳೋ ವಿಷಯ ಏನಂದ್ರೆ ಇದನ್ನು ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡಿದ ಮೇಲೆ ಏನೋ ಒಂದು ತರ ವಿರಾಮ, ಒಂದು ವಿಶ್ರಾಂತಿ ಬರ್ತದೆ ಮನಸ್ಸಿಗೆ, ಆ ತರ ಆಲೋಚನೆ But ಮಾಡ್ತಾರೆ. 20% people say, yeah, you get the relaxation, but very soon you'll go into depression and frustration also. ಮತ್ತು ಕೆಲವು ಮಂದಿ ಹೇಳ್ತಾರೆ, ನಿಜ ತಕ್ಷಣ ಒಂಥರ ಒಂದು ಸುಖ, ಒಂದು ವಿಶ್ರಾಂತಿ ಅನಿಸಬಹುದು, ಆದರೆ ಅದಾದ ಮೇಲೆ ಒತ್ತಡಕ್ಕೂ ಹೋಗಬಹುದು ನೀವು ಅಂತ. Because all that what you have, vitamins or whatever strength what you have, you will lose very soon and go into depression, frustration, weakness and all. It is not good to have do that masturbation, what do you say, ಮತ್ತೆ process. ಇದು ಏನಂದ್ರೆ ನಿನ್ನಲ್ಲಿದ್ದ ಶಕ್ತಿ, ನಿನ್ನಲ್ಲಿದ್ದ ಎಲ್ಲವೂ ಹೋಗಿಬಿಟ್ಟು ಅದು ಒಂಥರ ಒತ್ತಡಕ್ಕೆ ನಡೆಸುತ್ತದೆ ಎಂಬುದಾಗಿ ಅದು ಆಲೋಚನೆನೂ ಸಹ ಇದೆ. So church point of view, biblical point of view, God point of view, Christian point of view, what is your feeling about this masturbation and how does it affect? Whether I lose heaven because of this, or if I am addicted, how can I come out of that? All these things you please. ಮತ್ತು ಮ್ಯಾಸ್ಟರ್ಬೇಷನ್ ಈ ವಿಷಯದಲ್ಲಿ ನಾವು ನೋಡುವಾಗ ಇದು ವಾಕ್ಯದ ಅನುಸಾರವಾಗಿ ಕ್ರೈಸ್ತವರಿಗಾಗಿ ಮತ್ತು ನಮ್ಮ ಒಂದು ಆತ್ಮೀಕ ರೀತಿಯಲ್ಲಿ ನೋಡುವುದಾದರೆ ಮ್ಯಾಸ್ಟರ್ಬೇಷನ್ ಅನ್ನೋದು ಪಾಪನ, ಇದು ನಾನು ಪರಲೋಕಕ್ಕೆ ಹೋಗೋದಿಲ್ವಾ, ಒಂದು ವೇಳೆ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ದಲ್ಲಿ ಇದ್ದರೆ ಪರಲೋಕಕ್ಕೆ ನಾನು ಹೋಗೋದಿಲ್ವೋ, ಒಂದು ವೇಳೆ ಈ ಚಟ ಇದ್ರೆ ಹೊರಗೆ ಯಾವ ತರ ನಾನು ಬರಬೇಕು. It's interesting that the statistic is for young people. I wonder what the statistic is for those that are not young people. ಮತ್ತು ಇದು ಯವನಸ್ಥರ ಮಧ್ಯದಲ್ಲಿ ಒಂದು ಲೆಕ್ಕ ಇದೆ, ಮತ್ತು ಯಾರು ಯವನಸ್ಥರ ಇಲ್ಲವೋ ಅವ್ರದ್ದು ಒಂದು ಲೆಕ್ಕಾಚಾರ ಇದೆ. Because I believe this crosses the past the teenage years into adult life as well. ಮತ್ತು ಈ ಬಾಲ್ಯ ಅವಧಿಯಿಂದ ಮತ್ತು ಯವನಸ್ಥರಾಗಿ ಅವರು ಆಗುವ ಅವಧಿಯಲ್ಲಿ The desire to be with somebody sexually ಮತ್ತು ಲೈಂಗಿಕ ಸಂಬಂಧದಲ್ಲಿ ಬೇರೆಯವ್ರ ಜೊತೆ ಇರಬೇಕು ಎಂಬ ಒಂದು ಆಶೆ leads to this erotic feelings. ಮತ್ತು ಇಂಥ ಒಂದು ಕೆಟ್ಟ ಆಲೋಚನೆಗಳಲ್ಲಿ ಇದನ್ನು ನಡೆಸುತ್ತದೆ. That causes one to fulfill that through masturbation. ಮತ್ತು ಈ ಮ್ಯಾಸ್ಟರ್ಬೇಷನ್ ದಿಂದ ಅವರು ಏನ್ ಮಾಡ್ತಾರೆ ಅಂದ್ರೆ ಕೋರಿಕೆಗಳನ್ನು ತೀರಿಸಿಕೊಳ್ತಾರೆ. And almost we can say 100% of the time, ಮತ್ತು 100% ಇದು ಏನಾಗುತ್ತದೆ ಅಂದ್ರೆ the thought that's going through a man's mind ಮನುಷ್ಯನ ಮನಸ್ಸಿನಲ್ಲಿ ಆ ಕೆಟ್ಟ ಆಲೋಚನೆಗಳು or ಬರುವಾಗ, a young boy's mind ಒಂದು ಯವನಸ್ಥನ ಅವನ ಮನಸ್ಸಿನಲ್ಲಿ ಬರುವಾಗ is a girl or a woman that he has seen, ಅವನು ನೋಡಿದ ಹುಡುಗಿ ಇರಬಹುದು, ಹುಡುಗ ಇರಬಹುದು, either in picture form, ಅದೊಂದು ದೃಶ್ಯದ ರೂಪದಲ್ಲಿ ಇರಬಹುದು, in video form, ಅದೊಂದು ವಿಡಿಯೋ ಫಾರ್ಮ್ or ಇರಬಹುದು, in real life. ಅದು ನಿಜ ಜೀವನದಲ್ಲಿ ಆಗಿರಬಹುದು. So when he's committing this act, ಈ ಕ್ರಿಯೆ ಮಾಡುವಾಗ he's thinking about that woman in his mind. ಆ ಮನಸ್ಸಿನಲ್ಲಿ ಅಂತ ಸ್ತ್ರೀಯನ್ನು ಅವನು ಊಹಿಸಿಕೊಳ್ತಾ And this ಇದ್ದಾನೆ. is not just the problem for men, ಅದು ಪುರುಷರಿಗೆ ಮಾತ್ರ ಅಲ್ಲ ಈ ಸಮಸ್ಯೆ, women as well. ಅದು ಸ್ತ್ರೀಯರಿಗೂ ಆಗುತ್ತೆ. Do women also go through masturbation? ಮತ್ತು ಸ್ತ್ರೀಯರು ಮ್ಯಾಸ್ಟರ್ಬೇಷನ್ ನಲ್ಲಿ ಮಾಡ್ತಾರೆ, Absolutely. ನಿಜ ಮಾಡ್ತಾರೆ, They're thinking about somebody else. ಮತ್ತು ಬೇರೆ ಪುರುಷನ ವಿಷಯದಲ್ಲಿ ನೋಡ್ಕೊಳ್ತಾ ಇದ್ದಾರೆ. What does the Christian worldview say? ಮತ್ತು ಕ್ರೈಸ್ತ ಒಂದು ದೃಷ್ಟಿಕೋಣೆಯಲ್ಲಿ ಏನಾಗುತ್ತೆ? Jesus said, ಯೇಸು ಹೇಳಿದಾನೆ, if any man thinks of another woman, ಯಾರು ಒಂದು ಕೆಟ್ಟ ಕಣ್ಣಿನಿಂದ ನೋಡುವುದಾದರೆ he's ಸ್ತ್ರೀಯನ್ನು, committed adultery. ಅವನು ವ್ಯಭಿಚಾರ ಮಾಡಿದಾನೆ. He ಹೃದಯ doesn't even have to touch her. ಅವನು ಮುಟ್ಟದೇ ಇರಲಿ, He's already thinking about her. ಮನಸ್ಸಿನಲ್ಲಿ ಆಲೋಚನೆ ಮಾಡಿದಾನೆ. Masturbation, before it manifests naturally, ಮ್ಯಾಸ್ಟರ್ಬೇಷನ್ ಅವು ಸಹಜವಾಗಿ ಆಗುವಾಗ is conceived in the mind. ಮನಸ್ಸಿನಲ್ಲಿ ಅವನು ಪಾಪ ಮಾಡ್ತಾ He's ಇದ್ದಾನೆ. thinking about somebody, ಯಾರೋ ಕೆಟ್ಟದಾಗಿ ಅವನು ಮಾತಾಡ್ತಾ that's ಇದ್ದಾನೆ. causing these erotic feelings to come out. ಅವರಲ್ಲಿ ಈ ಕೆಟ್ಟ ಅವಿಚಾರಗಳು ಬರುವ ಹಾಗೆ ಅವನು ಆಲೋಚನೆ ಮಾಡ್ತಾ ಇದ್ದಾನೆ. That manifests in the reaction. ಅದು ಶಾರೀರಿಕವಾಗಿ ಅದು ಪ್ರತಿಕ್ರಿಯೆ ತೋರಿಸ್ತದೆ. And the only way you feel you can fulfill that ಅದನ್ನು ತೃಪ್ತಿಗೊಳಿಸುವುದಕ್ಕೆ ಒಂದೇ ಮಾರ್ಗ ಇದೆ, is through masturbation. ಅದು ಮಾಸ್ಟರ್ಬೇಷನ್ ದಿಂದ. Again, Jesus Christ is the solution. ಮತ್ತು ಇದಕ್ಕೂ ಕೂಡ It's ಯೇಸು ಕ್ರಿಸ್ತನೇ ಪರಿಷ್ಕಾರ. It's another form of addiction. ಅದು ಇನ್ನೊಂದು ತರವಾದ ಚಟ. And Christ knows all this. ಕ್ರಿಸ್ತರಿಗೆ ಎಲ್ಲ ಗೊತ್ತು, He sees all things. ಎಲ್ಲವೂ He ನೋಡುತ್ತಾನೆ, hears all things. ಎಲ್ಲವೂ ಕೇಳುತ್ತಾನೆ. If you truly want to be delivered from it, ಅದರಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ನಿನಗಿದ್ದರೆ cry out unto God and He will help. ದೇವರಿಗೆ ಪ್ರಾರ್ಥಿಸಿರಿ, ದೇವರು ನಿಮಗೆ ಸಹಾಯ ಮಾಡ್ತಾನೆ. Thank you so much, Pastor, for I believe that at maximum questions were answered today. ಮತ್ತು ಇವತ್ತು ಬಹಳಷ್ಟು ಪ್ರಶ್ನೆಗಳಿಗೆ ಪಾಸ್ಟರ್ ಉತ್ತರ ಕೊಟ್ಟಿದ್ದಾರೆ, ನಾವು ನಂಬುತ್ತೇವೆ.
sometimes, we people, we preachers, we people of God, we feel this is not good to discuss all these things. ಕೆಲವೊಬ್ರು ಅಂದುಕೋಬಹುದು ಇಂಥ ಅಂಶಗಳನ್ನು ನಾವು ಚರ್ಚಿಸುವುದು ಒಳ್ಳೆಯದಲ್ಲ ಎಂಬುದು ಹಾಗೆ. But do you know that which we try to keep in secret, keep everything hidden, that's the one which will trouble us. ಮತ್ತು ಯಾವುದು ನಾವು ಮಾತಾಡಬಾರದು ಎಂಬುದಾಗಿ ರಹಸ್ಯವಾಗಿರ್ತೀವೋ ಯವನಸ್ಥರು ಅದರಿಂದ ಅವರು ಹಾಳಾಗ್ತಾರೆ. We are not promoting, we are trying to give you solution to come out of that. ಮತ್ತೆ ನಾವು ಪಾಪಗಳನ್ನು ಮಾಡ್ರಿ ಎಂಬುದಾಗಿ ಪ್ರೋತ್ಸಾಹ ಪಡಿಸ್ತಾ ಇಲ್ಲ, ಆದರೆ ಅದರಿಂದ ಹೊರಗೆ ನಾವು ಬಿಡುಗಡೆ ಯಾವ ರೀತಿಯಲ್ಲಿ ಹೊಂದಬೇಕೆಂಬುದಾಗಿ ಹೇಳುತ್ತೇವೆ. So thank you, Pastor dear, for so much of time you took, and then you've addressed so many questions, but still there are so many questions that is not solved. Yeah. ಪಾಸ್ಟರ್ ಡಿ ಅವರೇ, ನಿಮಗೆ ವಂದನೆಗಳು. ಬಹಳ ಸಮಯವನ್ನು ತೆಗೆದುಕೊಂಡು ನಮ್ಮ ಮಧ್ಯದಲ್ಲಿ ಬಂದು ಬಹಳಷ್ಟು ಉತ್ತರಗಳನ್ನು ಚೆನ್ನಾಗಿ ವಾಕ್ಯದಿಂದ ನೀವು ಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು. Very important thing I want to say is Share and Care Foundation is trying to do something which maximum of us are not able to do. ಮತ್ತು ಶೇರ್ ಅಂಡ್ ಕೇರ್ ಫೌಂಡೇಶನ್ ದವರು ಮತ್ತು ಏನು ಯವನಸ್ಥರಿಗೆ ಮಾಡಬೇಕೆಂಬುದಾಗಿ ಬೇರೆಯವರು ಮಾಡದೇ ಇರುವಂತದ್ದು ಇದು ಮಾಡ್ತಾ ಇದ್ದೇವೆ. We are here to do some ministry among youths only. ಮತ್ತು ಯವನಸ್ಥರ ಮಧ್ಯದಲ್ಲಿ ಇಂಥ ಸೇವೆ ನಾವು ಮಾಡಬೇಕೆಂಬುದಾಗಿ ನಾವು ಇದನ್ನು ಮಾಡುತ್ತೇವೆ. We want to have a group exclusive for this kind of teachings, so that you can come out of all these problems and you can be what God wants you to be in your lifetime. ಮತ್ತೆ ಯವನಸ್ಥರೇ, ನಿಮ್ಮ ಜೀವನದಲ್ಲಿ ಬಹಳಷ್ಟು ಹೋರಾಟಗಳು, ಇಂಥ ಸಮಸ್ಯೆಗಳಿಗೆ ನೀವು ಬಿಡುಗಡೆ ಹೊಂದಿ ಕ್ರಿಸ್ತನು ಆತನಿಗೋಸ್ಕರ ಆತನ ಚಿತ್ತದಂತೆ ನೀವು ಜೀವಿಸಬೇಕೆಂಬುದಾಗಿ ನಮ್ಮ ಆಶೆ. In the coming days, with the help of these teachings, I will be taking some more teachings, series of teachings about each one of them and how you have to come out of those things, and definitely we will help you, dear children. Definitely we love you and we want you to come out of all these struggles and glorify the name of the Lord. So lastly, I would like, I'll request Pastor to pray for all of you people, or the even Share and Care Foundation ministries, and God bless you. ಮತ್ತು ಪಾಸ್ಟರ್ ಅವರು ಶೇರ್ ಅಂಡ್ ಫೌಂಡೇಶನ್ ಕೇರ್ ಈ ಒಂದು ಸಂಸ್ಥೆಗೋಸ್ಕರ ನಿಮಗೋಸ್ಕರ ಕೊನೆಯ ಪ್ರಾರ್ಥನೆ ಮಾಡ್ತಾರೆ. Heavenly Father, will you hear the cries of the young men and women? ಪರಲೋಕದ ತಂದೆಯೇ, ಈ ಯವನ ಮಕ್ಕಳು ಕೂಗನ್ನು ಕೇಳುತ್ತಾ ಇದೆಯೇ ಸ್ವಾಮಿ. You told the disciples and the Pharisees to not stop the children from coming to you. ಮತ್ತು ಯವನ ಮಕ್ಕಳು ನನ್ನ ಬಳಿಗೆ ಬರುವುದನ್ನು ನಿಲ್ಲಿಸಬೇಡ್ರಿ ಎಂಬುದಾಗಿ ಶಿಷ್ಯರನ್ನು, ಸ್ವಾಮಿ ಫರಿಸೇಯರನ್ನು ನೀನು ಹೇಳಿದೆ ಸ್ವಾಮಿ. So we know your heart is to receive the young boy who's struggling right now. ಈಗ ಹೋರಾಡುತ್ತಿರುವಂತ ಈ ಯವನಸ್ಥರು ಸ್ವಾಮಿ, ಅವ್ರ ಬಗ್ಗೆ ನಿನಗೆ ಗೊತ್ತು. We know your heart is to receive that young girl who's confused right now. ಗಲಿಬಿಳಿಯಲ್ಲಿದ್ದ ಆ ಯವನಸ್ಥಳು ಸ್ವಾಮಿ, ಅವಳನ್ನು ನೀನು ಗೊತ್ತು ಸ್ವಾಮಿ. As they call upon you, will you save them, Almighty God? ಸ್ವಾಮಿ, ಅವರಿಗೆ ನಿನ್ನನ್ನು ಕೂಗುವಾಗ ಅವರನ್ನು ರಕ್ಷಿಸು ಸ್ವಾಮಿ. Grant them deliverance from their misery. ಅವರ ಇದ್ದ ಆ ಒಂದು ಚಟದಿಂದ ಅವರನ್ನು ಸ್ವಾಮಿ ಬಿಡುಗಡೆಗೊಳಿಸು. Set them free from the curse of sin and death. ಪಾಪದಿಂದ, ಶಾಪದಿಂದ, ಮರಣದಿಂದ ಅವರನ್ನು ಬಿಡಿಸು ಸ್ವಾಮಿ. Raise them up to serve you. ನಿನ್ನನ್ನು ಸೇವಿಸುವುದಕ್ಕೆ ಅವರನ್ನು ನಿಲ್ಲಿಸು ಸ್ವಾಮಿ. For this we ask and pray. ನಾವು ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. Jesus Christ your son. ನಿನ್ನ ಮಗನಾದ ಯೇಸು ನಾಮದಲ್ಲಿ. Amen. ಆಮೆನ್. Thank you so much. God bless you. ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.